ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಫಲಿತಾಂಶದತ್ತ ಸಿಎಂ ಚಿತ್ತವನ್ನ ಇಟ್ಟಿದ್ದಾರೆ. ಈಗ ನಿನ್ನೆ ತಾನೇ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಹೀಗಾಗಿ ಸಿಎಂ ಈಗ ಫಲಿತಾಂಶದತ್ತ ಚಿತ್ತವನ್ನ ನೆಟ್ಟಿದ್ದಾರೆ. ಸೋಲು ಗೆಲುವಿನ ಜೊತೆಗೆ ಲಾಭ ನಷ್ಟಗಳ ಲೆಕ್ಕಾಚಾರ ಕೂಡ ತೆರೆಮರೆಯಲ್ಲಿ ಬಹಳ ಜೋರಾಗಿ ಇದೆ. 2 ಉಪಕದನದಲ್ಲಿ ಗೆದ್ದರೆ ಆಗುವ ಪರಿಣಾಮದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಿಎಂ ನೇತೃತ್ವದಲ್ಲಿ ನಡೆದಿರುವಂತ 2 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಇದು. ಸಿಎಂಗೆ ತಮ್ಮ 3 ವರ್ಷದ ಆಡಳಿತದ ಅಗ್ನಿ ಪರೀಕ್ಷೆ, ಪಕ್ಷದ ಪ್ರಮುಖ ಗೊಂದಲಗಳಿಗೆ ಮುಲಾಮ್ ಹಚ್ಚೋ ಅಂತ ಲೆಕ್ಕಾಚಾರ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಶಾಸಕರ ಸಾವಿನ ಹಿನ್ನೆಲೆಯಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಎದುರಾಗಿತ್ತು. 2ರಲ್ಲೂ ಕೂಡ ಈಗ ಕಾಂಗ್ರೆಸ್ ಗೆಲ್ಲತ್ತ. ಹೇಗಿದೆ ಲೆಕ್ಕಾಚಾರ? ಇದು ಸಿಎಂಗೆ ದೊಡ್ಡ ಟೆನ್ಷನ್ ಆಗಿ ಪರಿವರ್ತನೆ ಆಗಿದೆ. 2ಕ್ಕೂ ಕೂಡ ಈಗ ಎಲ್ಲರೂ ಕೂಡ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ 2ರ ಚಿತ್ತ ಈಗ ಸಿಎಂಗೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನೋಡಿ, ಬಾಗಲಕೋಟೆಯಲ್ಲಿ HY ಮೇಟಿ ಅವರ ನಿಧನದಿಂದ ತೆರವಾಗಿತ್ತು, ಅವರ ಪುತ್ರನಿಗೆ ಟಿಕೆಟ್. ಇತ್ತ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರಿಗೆ ಟಿಕೆಟ್. ಈಗ ಮತದಾನ ಅಂತೂ ಮುಗಿದಿದೆ. ಫಲಿತಾಂಶದತ್ತ ಸಿಎಂ ಚಿತ್ತ. ಹೇಗಿದೆ ಲೆಕ್ಕಾಚಾರ? ಮಧುಸೂದನ್, ಏನು ರಾಜ್ಯದಲ್ಲಿ ನಡೆದಂಥ 2 ಏನು ಬೈ ಎಲೆಕ್ಷನ್ಗಳಿತ್ತು, ದಾವಣಗೆರೆ ದಕ್ಷಿಣ ಜೊತೆಗೆ ಬಾಗಲಕೋಟೆ, ಈ ಒಂದು ಚುನಾವಣಾ ಫಲಿತಾಂಶದ ಮೇಲೆ ಚಿತ್ತ ಒಂದು ಫಲಿತಾಂಶದ ಕಡೆ ಏನು ಸಿಎಂ ಅವರ ದೃಷ್ಟಿ ನೆಟ್ಟಿರುವಂಥದ್ದು. ಯಾಕಂದರೆ ಈ ಒಂದು ಚುನಾವಣೆ ತಮ್ಮ ನೇತೃತ್ವದಲ್ಲಿ ನಡೆದಿರುವಂಥದ್ದು, ಜೊತೆಗೆ ತಮ್ಮ 3 ವರ್ಷಗಳ ಆಡಳಿತ ನಡೀತು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಚುನಾವಣೆ ಬಂದು ಮತ್ತು ಈ ಚುನಾವಣೆ ಸಾಕಷ್ಟು ಸವಾಲುಗಳನ್ನು ಕೂಡ ಕಾಂಗ್ರೆಸ್ಗೆ ಇರುವಂಥದ್ದು. ಪ್ರಮುಖವಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದರೆ ಸಾಕಷ್ಟು ಒಂದು ಸಿಎಂದ ತಮ್ಮದೇ ಆದಂಥ ಲೆಕ್ಕಾಚಾರ ಇರುವಂಥದ್ದು. ಯಾಕಂದರೆ ಏನು ಈ ಒಂದು ಸಿಎಂ ಕುರ್ಚಿ ಗೊಂದಲ ಏನಿತ್ತು, ಇದು ಕಳೆದ ಹಲವಾರು ದಿನಗಳಿಂದ ಕೂಡ ನಡೀತಾ ಇದೆ. ಈ ಒಂದು ಗೊಂದಲಗಳಿಗೆ ಬ್ರೇಕ್ ಹಾಕಬೇಕಾದ್ರೆ ಈ ಒಂದು ಫಲಿತಾಂಶ ನಮಗೆ ಅಂದರೆ ಸಿಎಂಗೆ ಬಹಳ ಪ್ರಮುಖವಾಗಿರುವಂಥದ್ದು. ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಇದೊಂದು ದಿಕ್ಸೂಚಿ ಆಗಿದೆ. ಹಾಗಾಗಿ ವಿರೋಧ ಪಕ್ಷಗಳನ್ನ ಎದುರಿಸಬೇಕಾದ್ರೆ ಈ ಒಂದು ಫಲಿತಾಂಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಬೇಕಾಗತ್ತೆ. ಯಾಕಂದರೆ ಇಲ್ಲಿ ಒಂದು ಪ್ರಬಲ ಸಮುದಾಯದ ಲಿಂಗಾಯತ ಸಮುದಾಯದ ಅಭ್ಯರ್ಥಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಕುರುಬ ಸಮುದಾಯದ ಹಿಂದುಳಿದ ವರ್ಗದ ಒಂದು ಅಭ್ಯರ್ಥಿ ಇರುವಂಥದ್ದು. ಈ ಮುಖಾಂತರ 2 ಕ್ಷೇತ್ರಗಳಲ್ಲಿ ಗೆದ್ದರೆ ರಾಜ್ಯದಲ್ಲಿ ತಮ್ಮ ಪರವಾದಂಥ ಅಹಿಂದ ಮತ ವೋಟ್ ಬ್ಯಾಂಕ್ ಏನಿತ್ತು ಅದು ತಮ್ಮ ಪರವಾಗಿ ಇದೆ ಅನ್ನೋ ಒಂದು ಸಂದೇಶ ಹೋಗುತ್ತೆ. ಜೊತೆಗೆ ಲಿಂಗಾಯತರು ಕೂಡ ಕಾಂಗ್ರೆಸ್ ಪರವಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ನಾಯಕತ್ವ ವಿಚಾರವಾಗಿ ಚರ್ಚೆಗೆ ಬಂದ ಸಂದರ್ಭದಲ್ಲಿ ಅದು ತಮಗೆ ಪ್ಲಸ್ ಆಗುತ್ತೆ ಅನ್ನೋದು ಒಂದು ಸಿಎಂ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಇರುವಂಥದ್ದು. ಜೊತೆಗೆ ಏನು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ತಮ್ಮ ವರ್ಚಸ್ಸು ಏನಿದೆ ಅದು ಮುಂದುವರಿಯುತ್ತೆ. ಜೊತೆಗೆ ನಾಯಕತ್ವ ಬದಲಾವಣೆ ಅನ್ನೋದು ಸಂದರ್ಭದಲ್ಲಿ ಬಂದರೆ ಇದನ್ನು ನಾವು ಕ್ಲೈಮ್ ಮಾಡ್ಬೋದು. ಯಾಕಂದರೆ ಹಿಂದುಳಿದ ವರ್ಗ ಪರವಾಗಿ ಇರೋದ್ರಿಂದ ಈ ಒಂದು ಫಲಿತಾಂಶ ನಮ್ಮ ಪರವಾಗಿದೆ ಅನ್ನೋದು ಏನು ಸಿಎಂ ಸಿದ್ದರಾಮಯ್ಯ ಒಂದು ವಾದ ಆಗುತ್ತೆ. ಹಾಗಾಗಿ ಈ ಒಂದು ಚುನಾವಣೆಯ ಫಲಿತಾಂಶದ ಕಡೆ ಸಾಕಷ್ಟು ಗೆಲುವು ಸೋಲುವಿನ ಲೆಕ್ಕಾಚಾರದಲ್ಲಿ ಸಿಎಂ ಮುಳುಗಿರುವಂಥದ್ದು. ಇನ್ನೊಂದು ಕಡೆ ಏನು ಫಲಿತಾಂಶ ಏನಾದರೂ ವ್ಯತಿರಿಕ್ತವಾಗಿ ಬಂದರೆ ಇಲ್ಲಿ ಏನು ಅತಿಯಾದಂಥ ಅಲ್ಪಸಂಖ್ಯಾತರ ಓಲೈಕೆ ಆಗಿರ್ಬೋದು, ಜೊತೆಗೆ ಗ್ಯಾರಂಟಿಗಳು ಏನು ಯೋಜನೆಗಳ 5ನ್ನು ಜಾರಿಗೆ ತಂದಿದ್ರು ಅದು ಜನರಿಗೆ ತಲುಪಿದ್ರು ಕೂಡ ಸರ್ಕಾರದ ಪರವಾಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸಂದೇಶ ಸಿಗುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಬರುತ್ತೆ, ZP TP ಜೊತೆಗೆ GB ಚುನಾವಣೆ ಆಗಿರ್ಬೋದು. ಈ ಚುನಾವಣೆಗಳಲ್ಲಿ ಏನು ನಡೆಸೋದಕ್ಕೆ ಸವಾಲಾಗಿ NDAಗೆ ಒಂದು ಸವಾಲಾಗಿ ನಿಂತ್ಕೋಬೋದು. ಜೊತೆಗೆ ಮುಂದಿನ 2028ರ ಚುನಾವಣೆಗೆ ಈ ಒಂದು ಚುನಾವಣೆ ಏನಿದೆ ಇದು ದಿಕ್ಸೂಚಿ ಆಗುತ್ತೆ. ಹಾಗಾಗಿ ಈ ಎಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಈ ಫಲಿತಾಂಶದ ಕಡೆ ಹೆಚ್ಚು ಗಮನವನ್ನು ಸಿಎಂ ಹರಿಸಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.